ನಿಮ್ಮ ಅಂಕಿಅಂಶಗಳೇ ಬೇರೆ, ವಾಸ್ತವತೆ ಬೇರೆ. ಯಾಕಂದ್ರೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಡೇ ಬೈ ಡೇ ನೀರಿನ ಮಟ್ಟ ಕಡಿಮೆ ಆಗ್ತದೆ. ಎವ್ರಿ ದಿನ ನಿಮಗೆ ಒಂದು ಗ್ರಾಮದಲ್ಲಿ ಮಾಹಿತಿ ಕೊಡ್ತಾರೆ, ಈ ಮೀಟಿಂಗ್ ಮಾಡಿದ ಮಾಹಿತಿ ಕೊಟ್ಟ ಮೇಲೆ ಒಂದು ವಾರಕ್ಕೆಲ್ಲ ಮತ್ತೆ 20-30 ಬೋರ್ವೆಲ್ ಹೋಗ್ತಾ ಇದೆ. ಒಂದು ನಂಬರ್ ಸೆಕೆಂಡ್, ನಮ್ಮಲ್ಲಿ ಈಗಾಗಲೇ KCB ಬಂದಿರೋ ಕಡೆ ಕೆಲವು ಭಾಗದಲ್ಲಿ ಮಾತ್ರ ನೀರು ಕಳಿಸ್ತಾ ಇದೆ, ಉಳಿದ ಕಡೆ ಇವತ್ತು 1405 ಹೋಗ್ತಾ ಇದೆ. ಇವತ್ತು ತಾವು ತಮ್ಮ ಗಮನಕ್ಕೆ ಬಂದಿರಬೇಕು ಸರ್, ಕಳೆದ ಬಾರಿ 2 ವರ್ಷಗಳ ಹಿಂದ್ಗಡೆ, 3 ವರ್ಷಗಳ ಹಿಂದ್ಗಡೆ ಬರ ಬಂದಾಗ ನಾವೆಲ್ಲ ಕೂಡ ಎಲ್ಲ MLAಗಳು ಕೂಡ ಆಯಾ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಹೆಚ್ಚುವರಿ ಬೋರ್ವೆಲ್ ಸರ್ ತೋರಿಸಿದ್ವಿ. ಕಾಂಟ್ರಾಕ್ಟರ್ಸ್ಗೆ ಇದುವರೆಗೂ ಕೂಡ 38 ಕೋಟಿ ರೂಪಾಯಿಗಳನ್ನ ನಾವು ಪಾವತಿ ಮಾಡೋಕ್ಕಾಗಿಲ್ಲ. ಇವತ್ತು ಒಂದನೇದಾಗಿ ಯಾವುದೇ ಬೋರ್ವೆಲ್ ಕೊರೆಯಲಿಕ್ಕೆ ಕಾಂಟ್ರಾಕ್ಟರ್ ಮುಂದೆ ಬರ್ತಾ ಇಲ್ಲ, ನಂಬರ್ 1. ಎರಡನೇದಾಗಿ ಇವತ್ತು ಏನು ನೀವು ರೇಟ್ ಮಾಡಿದ್ದೀರಿ, ಆ ರೇಟ್ ಇವತ್ತು ಯಾರು ಕೂಡ ಕೊರೆಯಲಿಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಅವನ ಡ್ರಿಲ್ಲಿಂಗ್ ಕಾಸ್ಟ್ ಜಾಸ್ತಿ ಆಗಿದೆ, ಬಿಡ್ ಜಾಸ್ತಿ ಆಗಿದೆ, ಕೇಸಿಂಗ್ ಜಾಸ್ತಿ ಆಗಿದೆ. ನೀವು ವಾಸ್ತವ ಹೇಳಿ, ಬೇಕಾದ್ರೆ ನಿಮ್ಗೆ ಯಾರು ವಾಟ್ಸಪ್ ಹೇಳ್ಬೋದು ನನಗೆ, ಇವತ್ತು ಎಷ್ಟು ತಾಲೂಕುಗಳಲ್ಲಿ, ಇಲ್ಲ ಹೇಳ್ಬೋದು, AW ಹೇಳ್ಬೋದು, ಎಷ್ಟು ತಾಲೂಕುಗಳಲ್ಲಿ ನೀವು ಕರೆದ ತಕ್ಷಣ ಬೋರ್ ಕೊರೆಯಲಿಕ್ಕೆ ಬರ್ತಾ ಇದ್ದಾರೆ, ನಂಬರ್ 1. ಎರಡನೇದಾಗಿ ಈ ಜಿಯಾಲಜಿಸ್ಟ್ ಸರ್ವೆ ಮಾಡ್ಲಿಕ್ಕೆ ನಮ್ಮ ಜಿಯಾಲಜಿಸ್ಟ್ ಅವೈಲಬಿಲಿಟಿ ಇಲ್ಲ. ಇವತ್ತು ನೀವು ಮಾಹಿತಿ ತಗೊಳ್ಳಿ ಸರ್, ಯಾವ ತಾಲೂಕಲ್ಲಿ ಹೋಗಿ ಜಿಯಾಲಜಿಸ್ಟ್ ಸರ್ವೆ ಮಾಡಿ ಸರ್ಟಿಫಿಕೇಟ್ ಕೊಡ್ತಾರೆ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ದಯಮಾಡಿ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಇದು ನಮಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕುಡಿಯೋ ನೀರಿಗೆ ಅಧಿಕಾರಿಗಳು ಅಂಕಿಅಂಶಗಳನ್ನು ಕೊಡ್ತಾರೆ, ಇವ್ಯಾವುದು ಕೂಡ ಸತ್ಯ ಅಲ್ಲ. ಯಾಕಂದ್ರೆ ಇವರ ಮೀಟಿಂಗ್ ಅಲ್ಲಿ ಮಾಡಿ ಏನ್ ತಾಲೂಕು ಮಟ್ಟದಲ್ಲಿ ಕೊಡ್ತಾರೋ ಆ ರಿಪೋರ್ಟ್ ಹೇಳ್ತಾ ಇದ್ದಾರೆ. ನಾವು ಕೂಡ ಟಾಸ್ಕ್ ಫೋರ್ಸ್ ಮಾಡುವಾಗ ನಾನಾಗ್ಬೋದು, ನಮ್ಮ ಮಂಜು ಆಗ್ಬೋದು, ನಮ್ಮ ನಂಜೇಗೌಡರು ಆಗ್ಬೋದು, ನಾವೆಲ್ಲ ಕೂಡ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು, ರೆಡ್ಡಿ ಅವರು, ನಾವೆಲ್ಲ ಟಾಸ್ಕ್ ಫೋರ್ಸ್ ಮಾಡುವಾಗ ನಮಗೂ ಮಾಹಿತಿ ಕೊಡ್ತಾರೆ. ಆದ್ರೆ ಅಧಿಕಾರಿಗಳಿಗೆ ಗೊತ್ತಿಲ್ಲದಾಗೇನೆ ಅನೇಕ ರೈತರು, ಅನೇಕ ಮುಖಂಡರುಗಳು ಪ್ರತಿದಿನ ಬಂದು ಶಾಸಕ ಬಡ ನಮ್ಮೂರಲ್ಲಿ ನೀರಿಲ್ಲ ಅಂತ ಹೇಳ್ತಕ್ಕಂಥದ್ದಕ್ಕೂ ಇವರು ಹೇಳ್ತಕ್ಕಂಥದ್ದಕ್ಕೂ ಒಂದಕ್ಕೊಂದು ಮ್ಯಾಚ್ ಆಗದೇ ಇಲ್ಲ. ಆಮೇಲೆ ಸರ್ ಮುಂದುವರೆದ ನಮ್ಮಲ್ಲಿ ವಿಶೇಷವಾಗಿ ನಗರ ಭಾಗಗಳಿಗೆ ಒಂದು ಮಾಲೂರು, ಕೋಲಾರ, ಬಂಗಾರಪೇಟೆಗೆ ತಾವು ಬಂದಿದ್ರಿ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಯರಗೋಳ್ ಡ್ಯಾಮ್ ಅನ್ನ ಉದ್ಘಾಟನೆ ಮಾಡಿ, ಮಳೆ ಇಲ್ಲದೆ ಯರಗೋಳ್ ಡ್ಯಾಮ್ ಅಲ್ಲಿ ಸಂಪೂರ್ಣವಾಗಿ ನೀರು ಶೇಕಡ 10% ನೀರು ಮಟ್ಟಕ್ಕೆ ಬಂದಿದೆ. ಇವತ್ತು ನಮ್ಗೆ ಅದು ನೀರು ಕಡಿಮೆ ಆಗೋಯ್ತು ಅಂದ್ರೆ ಕೋಲಾರಕ್ಕೆ, ಬಂಗಾರಪೇಟೆಗೆ, ಮಾಲೂರಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ ಸರ್. ಜೊತೆಗೆ ಇವತ್ತೇನು ಯರಗೋಳ್ ಡ್ಯಾಮ್ ಅನ್ನ ಅಲ್ಲಿ ವಾಟರ್ ಫಿಲ್ಟ್ರೇಷನ್ ಮಾಡಲಿಕ್ಕೆ ಸ್ಥಳೀಯ ಸಂಸ್ಥೆಗಳ ಮೇಲೆ ಅವಲಂಬಿತಾಗಿದ್ದೀವಿ. ಈ ಸರ್ಕಾರದಿಂದ ಯಾವುದೇ ಅನುದಾನ ಕೊಡ್ತಾ ಇಲ್ಲ. ದಯಮಾಡಿ ಕುಡಿಯೋ ನೀರು ವಿಶೇಷವಾಗಿ ನಮಗೆ ಗ್ರಾಮೀಣ ಭಾಗದಲ್ಲಿ, ನಗರ ಪ್ರದೇಶಗಳಿದೆ, ಅದಕ್ಕೆ ವಿಶೇಷವಾಗಿ ಕಾಳಜಿ ವಹಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಅಲ್ಲಿ ಡ್ರಿಲ್ ಮಾಡಿದೆವಲ್ಲ ಬೋರ್ವೆಲ್ಸ್, ಅವಾಗ ಡ್ರಿಂಕಿಂಗ್ ವಾಟರ್ಗೆ ಸ್ಕೇರ್ಸಿಟಿ ಆಗಿ ಅವಾಗ ನಾವು DC ಹಂತದಲ್ಲಿ ನಾವು ಟಾಸ್ಕ್ ಫೋರ್ಸ್ ಅಲ್ಲಿ ಕುತ್ಕೊಂಡೇ ಮಾಡಿದೀವಿ. ಅವರಿಗೆ ಇವತ್ತು ಆದ್ಯತೆ ಕೊಡದೇ ಇದ್ದಾಗ ಅದು ಬಹಳ ಹಿಂದೆ ಆಗಿದೆ ಅಂತ ಅದಕ್ಕೆ ಗಮನ ಹರಿಸ್ತಾ ಇಲ್ಲ. ಬಟ್ ನಮ್ಮಂತ ಜಿಲ್ಲೆ ಅಥವಾ ನಮ್ಮಂತ ತಾಲೂಕಲ್ಲಿ ಕುಡಿಯೋ ನೀರಿನ ಅಭಾವ ಬಂದಾಗ ನಾವು ಟ್ಯಾಂಕರ್ ಅಲ್ಲಿ ಎಲ್ಲ ಹಳ್ಳಿಗಳನ್ನ ತೃಪ್ತಿ ಮಾಡಕ್ ಆಗದೆ ಇರುವಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಕೊರಿಲೇಬೇಕಾಗತ್ತೆ. ಅದು ನಮ್ಗೆ ಒತ್ತಡ ಇದ್ದೇ ಇರುತ್ತೆ. ಮತ್ ಆ ದಿನಾನು ಅದೇ ಡ್ರಿಲ್ಲರ್ಸ್ ಮೇಲೆನೆ ಡಿಪೆಂಡ್ ಆಗಿರ್ತೀವಿ, ಈ ದಿನಾನು ಸರ್ಕಾರ ಆಗ್ಲಿ ನಾವಾಗ್ಲಿ ಅದೇ ಡ್ರಿಲ್ಲರ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅದು ತುಂಬಾ ಗೊಂದಲ ಆಗ್ತಾ ಇದೆ. ಯಾವ್ದಾದ್ರು ಒಂದು